ನಮಸ್ಕಾರ. ನನ್ನ ಕನ್ನಡದ ವೀಕ್ಷಕರಿಗೆ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಬಹಳ ಪ್ರಸಿದ್ಧಿವಾದಂತಹ ಈ ಉತ್ತರ ಕರ್ನಾಟಕದಲ್ಲಿ ಬಹಳ ಅದ್ಭುತವಾದಂತಹ ಕಲಾವಿದರಿದ್ದಾರೆ. ಇದೆಲ್ಲವೂ ಕೂಡ ಖುಷಿ ವಿಚಾರಣೆ. ಆದರೆ ಇತ್ತೀಚೆಗೆ ಈ ಉತ್ತರ ಕರ್ನಾಟಕ ಅತ್ಯಾಚಾರಿಗಳ ತಾಣವಾಗಿ ಬದಲಾಗ್ತಾ ಇದೆ, ಅತ್ಯಾಚಾರಿಗಳ ಜಾಗವಾಗಿ ಬದಲಾಗ್ತಾ ಇದೆ. ಇದು ಅತ್ಯಾಚಾರಿಗಳ ಗೂಡು ಉತ್ತರ ಕರ್ನಾಟಕ ಅನ್ನುವ ಲಿಸ್ಟಿಗೆ ಬರ್ತಾ ಇದೆ. ಈ ಒಂದು ವಿಚಾರ ಪಕ್ಕಕ್ಕಿಡ್ತೀನಿ. ಇದಕ್ಕೂ ಮತ್ತು ಯೋಗರಾಜ್ ಭಟ್ರವರೆಗೂ ಏನು ಕಾರಣ? ಈ ಉತ್ತರ ಕರ್ನಾಟಕದಲ್ಲಿ ಅತ್ಯಾಚಾರಗಳಾಗಿರ್ಬೋದು ಅಥವಾ ಇಂತಹ ಅಶ್ಲೀಲ ಪದಗಳಿಂದ ಸಾಹಿತ್ಯವನ್ನು ಬರೆದು ಹಾಡುಗಳನ್ನು ಹಾಡ್ತಾ ಇರುವಂತಹ ಕಲಾವಿದರಿಂದ ನಡೀತಾ ಇರುವಂತಹ ದುರ್ವ್ಯಸನದ ಇಂತಹ ದುರ್ಸ್ಥಿತಿಯು ಇದಕ್ಕೆಲ್ಲ ಕಾರಣ ಯೋಗರಾಜ್ ಭಟ್ರವ್ರು ಹೆಂಗಾಗ್ತಾರೆ, ಯೋಗರಾಜ್ ಭಟ್ರವ್ರನ್ನ ಯಾಕೆ ಇದರಲ್ಲಿ ಎಳ್ಕೊಂಡಿದ್ದೀರಿ ಅಂತ ಕೆಲವರು ಪ್ರಶ್ನೆ ಕೂಡ ಬರುತ್ತೆ. ಎಲ್ಲವನ್ನ ಸರಿಸುಮಾರವಾಗಿ ನಾನು ಮಾತನಾಡ್ತಾ ಹೋಗ್ತೀನಿ. ನೇರವಾಗಿ ರಾಜ್ಯದ ಜನತೆಗೆ ಮತ್ತು ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತು ಯೋಗರಾಜ್ ಭಟ್ರವರಿಗೆ ಇಲ್ಲಿ ಸಂದೇಶವಿರುತ್ತೆ. ಯೋಗರಾಜ್ ಭಟ್ರವರೇ, ನಿಮ್ಮ ಬಗ್ಗೆ ಮಾತನಾಡುವಂತ ಅರ್ಹತೆ ಯೋಗ್ಯತೆ ನಮಗಿಲ್ಲದೆ ಇರಬಹುದು. ನೀವು ಬೆಳೆದಿರುವ ಹಂತ ಬಹಳ ದೊಡ್ಡದಿದೆ. ಆ ಬೆಳವಣಿಗೆಯನ್ನು ನಾವು ಮುಟ್ಲಿಕ್ಕೂ ಕೂಡ ಆಗದೆ ಇರಬಹುದು. ಆದರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನೀವು ನಮ್ಮ ಉತ್ತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ಕೊಳ್ತಾ ಇದ್ದೀರಿ? ಇವತ್ತು ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೀದಿಯಲ್ಲೋ ಅಥವಾ ಭೂಮಿಗಳಲ್ಲೋ ಈ ನಾಯಿಗಳು ಯಾವ ರೀತಿ ತನ್ನ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸ್ಕೊಂಡು ಹೋಗ್ತವೆ, ಆ ರೀತಿ ಇವತ್ತು ಜನಪದ ಲೋಕದಲ್ಲಿ ಗಾಯಕರು ತಮ್ಮ ಜನಪದ ಸಾಹಿತ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಬಹಳ ಇವತ್ತು ನಮ್ಮ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಇಂತಹ ಒಂದು ನೀಚ ಕೃತ್ಯವನ್ನ ಇವತ್ತು ಸಂಗೀತ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದಾರೆ ಜನಪದ ಕಲಾವಿದರು ಅಂತಂದಾಗ ಇದು ನೋವಿನ ಸಂಗತಿ. ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇರುವಂತ ಯೋಗರಾಜ್ ಭಟ್ರವರು ಕೂಡ ಬರ್ತಾರೆ. ಏನ್ ಪ್ರೋತ್ಸಾಹ ನೀಡಿದ್ವಿ ನಾವು ಅಂತೇಳಿ ನೀವು ಕೇಳಬಹುದು. ಯೋಗರಾಜ್ ಭಟ್ರೆ, ನೇರವಾಗಿ ಪ್ರಶ್ನೆಯನ್ನ ಏನು ಪ್ರೋತ್ಸಾಹ ನೀಡ್ತಿದ್ದೀರಿ ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳನ್ನ ಜನ ನೋಡ್ಲಿ ಅಂತ ಇಂತಹ ನೀಚ ಕೃತ್ಯ ಸಂಗೀತವನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಮತ್ತು ಇಂತಹ ಜನಪದ ಹಾಡುಗಳನ್ನ ಹಾಡಿ, ನಾನು ಹೇಳಿದ್ನಲ್ಲ ಈಗಾಗಲೇ, ನಾಯಿಗಳು ಬೀದಿಯಲ್ಲಿ ಮತ್ತು ಹೊಲಗಳಲ್ಲಿ ಯಾವ ರೀತಿ ಒಟ್ಟಿನಲ್ಲಿ ಯಾವುದೇ ಗೋಡೆ ಅಡೆತಡೆಗಳಿಲ್ಲದೆ ಅವು ಲೈಂಗಿಕ ಕ್ರಿಯೆಯನ್ನು ಹೇಗೆ ನಾಯಿಗಳ ಒಂದು ರೀತಿ ನಡೆಸ್ತಾವಲ್ಲ, ಆ ರೀತಿ ನಮ್ಮ ಜನಪದ ಕಲಾವಿದರ ಉತ್ತರ ಕರ್ನಾಟಕದ ಜನಪದ ಕಲಾವಿದರ ಸಾಹಿತ್ಯದಲ್ಲಿ ನಡೀತಾ ಇದೆ. ಯಾಕೆ ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ ಯೋಗರಾಜ್ ಭಟ್ರೆ ಅಂದ್ರೆ, ಅಂತಹ ನೀಚ ಕೃತ್ಯದ ಸಾಹಿತ್ಯಗಳನ್ನ ಬರೆದು ಸಂಗೀತ ಲೋಕವನ್ನ ಛಿದ್ರವಾಗಿ ಸಂಗೀತ ಲೋಕವನ್ನ ನಾಚಿಕೊಳ್ಳುವಂತೆ, ಸಂಗೀತ ಮಾತೆಯೇ ನಾಚಿಕೊಳ್ಳುವಂತೆ ಸಾಹಿತ್ಯವನ್ನ ಬರಿತಾ ಇರುವಂತಹ ಇಂತಹ ಉತ್ತರ ಕರ್ನಾಟಕದ ಕಲಾವಿದರನ್ನು ಕರೆದು ನಿಮ್ಮ ಸಿನಿಮಾದ ಲಾಭಕ್ಕಾಗಿ ಇವರಿಗೆ ಅವಕಾಶವನ್ನ ದೊರಕಿಸ್ತಾ ಇದ್ದೀರಲ್ಲ. ಈ ಜನಪದ ಕಲಾವಿದರ ಹಾಡುಗಳನ್ನ ನೋಡಿ ಕೇಳಿ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮನ್ನ ಅವಕಾಶವಾದಿಗಳಂತ ಕರೆದ್ರೆ, ನೀವು ಕೊಡ್ತಾ ಇರುವಂತ ಅವಕಾಶವನ್ನ ನೋಡಿ ಹೊಸ ಜನಪದ ಕಲಾವಿದರು ಕೂಡ ಸರಾಸರಿ ಸುಮಾರು ಈ ರೀತಿ ಹಾಡುಗಳನ್ನು ಹಾಡಿದ್ರೆ ನನಗೂ ಕೂಡ ಸಿನಿಮಾದ ಹಾಡುಗಳನ್ನು ಹಾಡಲಿಕ್ಕೆ ಅವಕಾಶ ಸಿಗಬಹುದು ಅನ್ನುವಂಥ ಕಾರಣಗಳಿಂದ ಇವತ್ತು ಸಣ್ಣ ಪುಟ್ಟ ಜನಪದ ಕಲಾವಿದರು ಕೂಡ ಅಡ್ಡದಾರಿಯ ಸಾಹಿತ್ಯಗಳನ್ನು ಬರೆದು ಇವತ್ತು ಉತ್ತರ ಕರ್ನಾಟಕವನ್ನ ಮನುಷ್ಯತ್ವ ಇಲ್ಲದ ಮತ್ತು ಅತ್ಯಾಚಾರಿಗಳ ತಾಣವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಇತ್ತ ಗಮನ ಹರಿಸಿ. ಈ ಅವಕಾಶಗಳನ್ನು ಕೊಡುವ ಮುಂಚೆ ಆತ ಯಾವ ರೀತಿಯಾದಂತಹ ಒಂದು ಸಾಹಿತ್ಯಗಳನ್ನು ರಚನೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ನೋಡ್ಬೇಕಾಗ್ತದೆ. ಯೋಗರಾಜ್ ಭಟ್ರೆ, ವಯಸ್ಸಿನಲ್ಲಿ ನೀವು ಬಹಳ ದೊಡ್ಡವರು, ಸಾಧನೆಯಲ್ಲಿ ಬಹಳ ದೊಡ್ಡವರು. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಬೆಳವಣಿಗೆ ಬಗ್ಗೆ ಆಗಲಿ ಮತ್ತು ನೀವು ಬೆಳೆದಿರ್ತಕ್ಕಂಥ ದಾರಿಯ ಬಗ್ಗೆ ಆಗಲಿ ಮಾತನಾಡುವ ಯೋಗ್ಯತೆ ನನಗಿಲ್ಲ. ನಾನು ಒಬ್ಬ ಸಾಮಾನ್ಯ ಈ ನಾಡಿನ ಪ್ರಜೆಯಾಗಿ, ದೇಶದ ಪ್ರಜೆಯಾಗಿ, ದೇಶದ ಮತ್ತು ನಾಡಿನ ಸಮಾಜದ ಹಿತದೃಷ್ಟಿಯಿಂದ ನಿಮ್ಮ ಬಗ್ಗೆ ಇವತ್ತು ಮಾತನಾಡುವಂತ ಸಮಯ ಅನಿವಾರ್ಯವಾಗಿ ನನಗೆ ಬಂದಿದೆ. ನಿಮಗೆ ನಾನು ಇತ್ತೀಚೆಗೆ ಹಿಂದೆ ಹೇಳಿದ್ದೀನಿ, ಹಿಂದೆ ಅಂದ್ರೆ ಇದೇ ವಿಡಿಯೋದಲ್ಲಿ ಹಿಂದೆ ಹೇಳಿದ್ದೀನಿ, ನಾಯಿಗಳ ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ಆ ರೀತಿ ಸಾಹಿತ್ಯವನ್ನ ರಚನೆ ಮಾಡಿದ್ರೆ ಉತ್ತರ ಕರ್ನಾಟಕ ಏನು ಅತ್ಯಾಚಾರಿಗಳ ತಾಣವಾಗದೆ ಇನ್ನೇನು ಓಂ ನಮ ಶಿವಾಯ ಎನ್ನುವ ತಾಣ ಆಗತ್ತೆ? ಇಲ್ಲ ಬಸವರು, ಬುದ್ಧರು, ಅಂಬೇಡ್ಕರ್ ಅಂತ ಒಂದು ನಾಡಾಗತ್ತಾ? ಅಥವಾ ಇಂತಹ ಒಂದು ಸಮಾಜದ ನೆಲೆ ಆಗತ್ತಾ? ಅಥವಾ ಅಂತವರು ರೂಪಿಸಿಕೊಳ್ತಕ್ಕಂಥ ನೆಲೆ ಆಗತ್ತಾ? ಇದನ್ನ ದಯವಿಟ್ಟು ನಿಮಗೆ ಹೇಳ್ತೇನೆ. ಜನಪದ ಹಾಡುವವರು ಏನು ಇಂತಹ ಸಾಹಿತ್ಯಗಳನ್ನು ಬರೆದು
ನಾಡಿನ ಹಿತದೃಷ್ಟಿಯನ್ನ ಕೆಡಿಸ್ತಾ ಇದ್ದಾರೆ, ನಾಡದ ಸಂಸ್ಕೃತವನ್ನ ಕೆಡಿಸ್ತಾ ಇದ್ದಾರೆ. ಇವತ್ತು ಹುಟ್ಟಿ ಆಡಿ ಬೆಳೆದು ಮಕ್ಕಳು ನಾಳೆ ಒಂದು ದಿನ ದೊಡ್ಡವರಾಗಿ ಈ ಸಮಾಜದ ಹಿತದೃಷ್ಟಿಯ ಒಳಗೆ ಬದುಕಬೇಕಾದ ಇವತ್ತಿನ ಒಂದು ಸರ್ಕಾರಿ ಪ್ರೌಢಶಾಲೆಗಳಾಗಿರಬಹುದು ಅಥವಾ ಸರ್ಕಾರಿ ಶಾಲೆಯಲ್ಲಾಗಿರಬಹುದು, ಮಕ್ಕಳು ಓದ್ಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರ ಬಾಯಲ್ಲಿಯೂ ಕೂಡ ಇಂಥವರ ಹಾಡುಗಳ, ದುರ್ವ್ಯಸನದ ಹಾಡುಗಳ ಮತ್ತು ಇಂಥವರ ಕೆಟ್ಟ ಪದಬಳಿಕೆಯ ಹಾಡುಗಳನ್ನ ಮಕ್ಕಳ ಬಾಯಲ್ಲಿ ಹಾಡುಗಳನ್ನಾಗಿ ಕೇಳ್ತಾ ಇದ್ದೀವಿ. ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಉತ್ತರ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಎಂತಹ ಒಂದು ಕಲಾವಿದರಾಗಿ ಇವರು ಬೆಳೀತಾ ಇದ್ದಾರೆ, ಇಂಥವರಿಗೆ ನಾವು ಅವಕಾಶ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಒಂದು ಸೆಕೆಂಡ್ ಗಮನ ಹರಿಸಬೇಕು. ಸಿನಿಮಾ ರಂಗದ ಪ್ರತಿಯೊಬ್ಬರಿಗೂ ಆಯ್ತು, ಹಾಗೆ ಉತ್ತರ ಕರ್ನಾಟಕದಿಂದ ಸ್ವಲ್ಪ ತಮ್ಮ ಸಿನಿಮಾವನ್ನ ಪ್ರಮೋಷನ್ ಮಾಡ್ಕೊಳ್ಳಿಕ್ಕಾಗ್ಲಿ ಅಥವಾ ಉತ್ತರ ಕರ್ನಾಟಕದವರಿಗೆ ಒಂದು ಬೆಲೆಯನ್ನ ಕಟ್ಟಿಕೊಡ್ಲಿಕ್ಕಾಗ್ಲಿ ಅಂತಾಗ್ಲಿ ಈ ಯೋಗರಾಜ್ ಭಟ್ರು ಅವರು ಕೊಡ್ತಿರ್ತಕ್ಕಂಥ ಸಹಕಾರ ಇದೆಯಲ್ಲ, ಈ ಸಹಕಾರವನ್ನ ನಾವು ಗೌರವಿಸ್ತೇವೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಸಿಗ್ತಾ ಇರುವಂತಹ ಗೌರವವನ್ನು ನಾವು ಬಹಳ ಅತಿ ಸಮೃದ್ಧಿಯಿಂದ ನಾವು ಅದನ್ನು ಒಪ್ಪಿಕೊಳ್ತೇವೆ, ಬಹಳ ಖುಷಿ ಪಡ್ತೇವೆ. ಆದರೆ ಎಂತಹ ಕಲಾವಿದರನ್ನ ನಿಮ್ಮ ಸಿನಿಮಾ ರಂಗದಲ್ಲಿ ನೀವು ಗುರುತಿಸಲ್ಪಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೂಡ ಯೋಗರಾಜ್ ಭಟ್ರವರು ಬಹಳ ನಿರ್ದಿಷ್ಟವಾಗಿ ತಿಳ್ಕೋಬೇಕು. ಅದರಲ್ಲೂ ಇತ್ತೀಚೆಗೆ ನೀವು ಕೂಡ ಏನಪ್ಪಾ ಅಂತಂದ್ರೆ ಸಂಗೀತ ಬರೆಯುವಾಗಲಿ ಅಥವಾ ಸಾಹಿತ್ಯ ರಚನೆ ಮಾಡುವಾಗಲಿ, ಒಟ್ಟಿನಲ್ಲಿ ಸಂಗೀತ ರಚನೆ ಮಾಡುವಾಗಲಿ ನಿಮ್ಮ ಸಾಹಿತ್ಯದಲ್ಲೂ ಕೂಡ ಉತ್ತರ ಕರ್ನಾಟಕದ ಸೊಗಡನ್ನ ಹಾಡ್ತಾ ಇದ್ದೀರಿ, ಬಹಳ ಖುಷಿ. ಆದ್ರೆ ನಿಮ್ಮ ಆ ಸಾಹಿತ್ಯದಲ್ಲೂ ಕೂಡ ಎಂತಹ ಸಂಗೀತಗಳು ಬರ್ತಿವೆ ಅಂತಂದ್ರೆ, ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗಬೇಕು ಅಂತಕ್ಕಂತ ಅಂತ ಹಾಡುಗಳನ್ನ ಹಾಡ್ತಾ ಇಡೀ ನಮ್ಮ ಭಾರತದ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನ ಬೀದಿಗೆ ತರ್ತಿದ್ದೀರಿ ಅಂತಕ್ಕಂಥದ್ದು ಬಹಳ ಬಲಿಷ್ಠವಾಗಿ ನಾನು ಎದುರಿಸಿ ನಿಲ್ಲಕ್ಕೆ ಈ ಒಂದು ವೇದಿಕೆ ಅಂತ ಆಗ್ಬಹುದು, ಅಥವಾ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಂತ ಆಗ್ಬಹುದು, ಅಥವಾ ಸೋಷಿಯಲ್ ಮೀಡಿಯಾ ಅಂತ ಆಗ್ಬಹುದು, ಅಥವಾ ಸಮಾಜದ ಹರಿಯಲ್ಲಿ ಬಿಡ್ತಾ ಇರುವಂತಹ ಪ್ರತಿಯೊಂದು ದಿಗ್ವಿಜಯ, ಇನ್ನೊಂದು ಮತ್ತೊಂದು ಮಗದೊಂದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಬಹುದು. ನಾನು ಈಗ ಸಂದರ್ಭ ಈ ಸಹಿತವಾಗಿ ಮಾತನಾಡ್ತಾ ಇರುವಂತದಕ್ಕೆ ಕಾರಣ ನೀವು ಮಾಡ್ತಾ ಇರುವಂತಹ ಕೆಟ್ಟ ಕೇಳಿಗೆಯನ್ನು ಬಯಸ್ತಾ ಇರುವಂತಹ ಉತ್ತರ ಕರ್ನಾಟಕವನ್ನ ಅತ್ಯಾಚಾರಿಗಳ ತಾಣವನ್ನಾಗಿ ಮಾಡ್ತಾ ಇರುವಂತದ್ದಕ್ಕೆ ನಂದು ವಿರೋಧ ಇದೆ. ನನ್ನ ಮೇಲೆ ನೀವು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡ್ರು ಕೂಡ ನಾನು ಕಾನೂನಿನ ಪರವಾಗೇ ಹೋರಾಟ ಮಾಡಿ ಕಾನೂನಿನ ಚೌಕಟ್ಟಿನಲ್ಲೇ ನಾನು ಕೂಡ ಹೋರಾಟವನ್ನು ಮಾಡ್ತೀನಿ. ಯಾಕಂದ್ರೆ ಕಾನೂನಿನ ಮೇಲೆ ಬಹಳ ಅಪಾರವಾದ ಪ್ರೀತಿ ಇದೆ, ಸಮಾಜದ ಮೇಲೆ ಅಷ್ಟೇ ಕಾಳಜಿ ಕೂಡ ಇದೆ. ಇವತ್ತು ಜನಪದ ಹಾಡಿ ಬೆಳಿಲಿಕ್ಕೆ ನಾನು ಬೇಡ ಅನ್ನೋದಿಲ್ಲ. ಜನಪದನ್ನ ಯಾವ ರೀತಿ ಹಾಡ್ಬೇಕಪ್ಪ, ಜನಪದ ಅಂದ್ರೆ ಯಾವ ರೀತಿ ಹಾಡ್ಬೇಕಂತ ಕೆಲವರು ಪ್ರಶ್ನೆಗಳನ್ನ ನನಗೆ ಮಾಡಿದ್ದಾರೆ. ಜನಪದ ಹಾಡುಗಳನ್ನ ಹಾಡ್ಲಿಕ್ಕೆ ಅವಕಾಶ ಇದೆ. ಜನಪದ ಹಾಡುಗಳಲ್ಲಿ ಯಾವ ರೀತಿ ಅವಕಾಶಗಳಿದೆ? ಜನಪದ ಹಾಡಿ ಅಂತಂದ್ರೆ ಕಡಿ ಹೊಡಿ ಬಡಿ, ಅಲ್ಲಿ ತರ್ತೀನಿ ಇಲ್ಲಿಂದ ಒಯ್ತೀನಿ, ಅವ್ರ ಅಪ್ಪಗೆ ಲಕವ ಹೊಡಿಲಿ, ಇವ್ರ ಮಮ್ಮಿಗೆ ಲಕವ ಹೊಡಿಲಿ, ಇಂಥ ಹಾಡುಗಳನ್ನೇ ಹಾಡೋದ? ಅಥವಾ ಇಲ್ಲ ನಾವು ಸಮೃದ್ಧಿವಾಗಿ ಪ್ರೀತಿ ಅಂದ್ರೆ ಯಾವ ರೀತಿ ಪ್ರೀತಿ ಇರ್ತದೆ, ಆ ಪ್ರೀತಿ ಯಾವ ರೀತಿ ಬಂದಿದೆ, ಪ್ರೀತಿ ಮಾಡಿವಿ ಅಂತಂದ್ರ ಯಾವ ರೀತಿ ಪ್ರೀತಿ ಮಾಡಿವಿ, ತಂದೆ ತಾಯಿನ ಹೇಗೆ ಒಪ್ಪಿಸಬೇಕು, ತಂದೆ ತಾಯಿನ ಒಪ್ಪಿಸದೆ ನಾವು ಎಲ್ಲಾದ್ರೂ ಓಡಿ ಹೋದ್ರೆ ಸಮಾಜ ಯಾವ ರೀತಿ ನಮ್ಮ ತಂದೆ ತಾಯಿಯನ್ನ ನೋಡುತ್ತೆ ಅಂತಕ್ಕಂಥ ಇಂತಹ ಸಂಸ್ಕೃತವಾಗಿರ್ತಕ್ಕಂಥ ಯಾವುದೇ ಜನಪದವನ್ನ ಹಾಡ್ಲಿಕ್ಕೆ ಬರೋದಿಲ್ವಾ? ನನಗೆ ನೀವೇನಾದ್ರೂ ಚಾಲೆಂಜ್ ಕೊಟ್ರೆ ನಾನು ಒಂದು ಜನಪದ ಹಾಡಿ ತೋರಿಸ್ತೀನಿ, ಅದು ಯಾವ ರೀತಿ ಸಮಾಜಕ್ಕಾಗಿ ಸಮಾಜವನ್ನ ಸುಧಾರಣೆಯನ್ನ ಮಾಡೋದಕ್ಕೆ ಯಾವ ರೀತಿ ಆ ಸಾಂಗು ಸಲಹೆಯನ್ನ ನೀಡುತ್ತೆ ಅಂತಕ್ಕಂಥದ್ದನ್ನ ನೀವೇ ನೋಡಿರುವಂತೆ. ನನಗೆ ಹೇಳಿಬೇಕಂದ್ರೆ ಒಂದು ಜನಪದವನ್ನ ಸಾಹಿತ್ಯವನ್ನ ಬರೆದು ಕೊಡಿ ಅಂತ. ಯಾವ ರೀತಿ ಆ ಜನಪದ ಹಾಡಿನಲ್ಲೇ ಎಷ್ಟು ಅರ್ಥ ಇರ್ತದೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಸಂದರ್ಭದಲ್ಲಿ. ಇವತ್ತು ಈ ಮಟ್ಟಕ್ಕೆ ಬಂದಿದೆಯಲ್ಲ ಜನಪದ ಲೋಕ, ತೀರಾ 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 ಅಂದ್ರೆ ಇವತ್ತು ಹಾಡನ್ನ ಒಂದು ದಾರಿಯ ಮೇಲೆ ಈ ಟ್ರ್ಯಾಕ್ಟರ್ ವಾಹನಗಳಲ್ಲಿ ಹಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಮನೆಯ ಮುಂಭಾಗದಲ್ಲಿ ಕುತ್ಕೊಂಡು ಒಂದು ಹೆಣ್ಣು ಮಗಳು ಮುಸುರೆ ತಿಕ್ತಿದ್ದಾಳೆ ಅಂದ್ರೆ ಅಲ್ಲಿ ಯಾರೋ ಒಂದು 4 ಜನ ಗಂಡು ಮಕ್ಕಳು ಹಾದಿ ಮೇಲೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಎದ್ದು ಒಳಗೆ ಹೋಗುವಂತ ಸ್ಥಿತಿಯ ಸಾಂಗ್ಗಳು ಕೂಡ ಇವತ್ತು ನೀವು ನಿರ್ಮಾಣ ಮಾಡಿದ್ದೀರಿ ಜನಪದ ಲೋಕದಲ್ಲಿ ಇವತ್ತಿನ ಕಲಾವಿದರು. ಇದನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ಕೇಳಿಕೊಂಡು ಸುಮ್ಮನೆ ಇರ್ತಕ್ಕಂಥ ಹಿರಿಯರು, ಕನ್ನಡದ ಹೋರಾಟಗಾರರು, ಮತ್ತೆ ಕಾನೂನು, ಪೊಲೀಸರು, ಇದೆಲ್ಲವೂ ಕೂಡ ಇವತ್ತು ಜನಪದ ಲೋಕ ಅಂತಂದ್ರೆ ಅದು ಹೇಗೆ ಬೇಕಾದ್ರೂ ಮಾಡಬಹುದು. ಅದೇ ಬೇರೆ ಯಾರಾದ್ರೂ ಏನಾದ್ರೂ ಮಾತನಾಡಿದ್ರೆ ಅದಕ್ಕೆ ಅವಿರೋಧ ಇದೆ, ಅದು ಒಂದು ವಿವಾದಾತ್ಮಕ ಹೇಳಿಕೆ ಅಂತ ಅದನ್ನೆಲ್ಲ ಗುರುತಿಸಲ್ಪಡುವ ಈ ಕಾನೂನಾಗ್ಲಿ, ಕರ್ನಾಟಕದ
ಕಾವಲಿಗರು ನಾವು ಅಂತ ಹೇಳಿ ಇವತ್ತು ಕರ್ನಾಟಕದ ಶೆಲ್ಲೆಯನ್ನ ಹಾಕೊಂಡು ನಾವು ಕರ್ನಾಟಕಕ್ಕಾಗಿ ನಿಲ್ತೀವಿ ಅಂತಕ್ಕಂಥ ಕನ್ನಡದ ಪರ ಹೋರಾಟಗಾರರು ಇವತ್ತು ಜನಪದ ಲೋಕವನ್ನು ಗಮನಿಸಿದಲ್ವೋ? ಯಾಕೆ ದಯವಿಟ್ಟು ಇಂತಹ ಒಂದು ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಬೇಕು. ದಯವಿಟ್ಟು ತಮ್ಮೆಲ್ಲ ನನ್ನ ಕನ್ನಡದ ಆತ್ಮೀಯ ಬಂಧುಗಳಲ್ಲಿ ಕೇಳ್ತೀನಿ, ಇವತ್ತು ಜನಪದ ಕಲಾವಿದರಿಗೆ ನಾನು ಅಭಿಮಾನಿ ಇದ್ದೀನಿ ಅಂತ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹೇಳಿದ್ರೆ 4 ಹೊಡೆದು ಬುದ್ಧಿ ಹೇಳಿ. ಯಾಕಂದ್ರೆ ನಾಳೆ ಕೂಡ ಅವರೂ ಕೂಡ ಇಂಥ ಪೋಕ್ಸೋ ಕೇಸ್ನಲ್ಲಿ ಭಾಗಿಯಾಗಬಾರದು, ಇಂಥ ಅತ್ಯಾಚಾರವನ್ನು ಎಸಗಬಾರದು. ನಾಳೆ ಉತ್ತರ ಕರ್ನಾಟಕ ಅತ್ಯಾಚಾರಿಗಳ ಉತ್ತರ ಕರ್ನಾಟಕ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕ ಹೆಸರಾಂತವಾಗಬಾರದು. ಕೆಟ್ಟ ಕಪ್ಪು ಚುಕ್ಕಿಯನ್ನು ಉತ್ತರ ಕರ್ನಾಟಕ ಇವತ್ತು ತಗೊಂಡಾಯ್ತು. ಇವತ್ತು ನೀವು ಫಂಕ್ಷನ್ಗಳನ್ನ ಮಾಡ್ತೀರಿ, ಈ ಜನಪದ ಕಲಾವಿದರನ್ನ ಕರೆದು, ಜನಪದ ಕಲಾವಿದರನ್ನ ಕರೆದಾಗ ಅವ್ರ ಜೊತೆ ಎಷ್ಟೋ ಸಣ್ಣ ಪುಟ್ಟ ಬಾಲಕಿಯರು ಕೂಡ ಇವತ್ತು ಸಂಗೀತವನ್ನ ಹಾಡ್ಲಿಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇಂತಹ ಅತ್ಯಾಚಾರವನ್ನು ಎಸಗಿದ್ರೆ ಆ ಮನೆಯ ಕುಟುಂಬದ ತಂದೆ ತಾಯಿ ಅಣ್ಣ ತಮ್ಮ ಬಂಧುಗಳ ಕಣ್ಣೀರಿಗೆ ಲೆಕ್ಕ ಕೊಡೋರು ಯಾರು? ಆ ಕಣ್ಣೀರಿನ ಹಿಂದೆ ನಿಂತ್ಕೊಳ್ಳೋರು ಯಾರು? ಆ ಕಣ್ಣೀರು ಒರೆಸೋರು ಯಾರು? ಮತ್ತೆ ಈ ಏನು ಇತ್ತೀಚಿನ ದಿನಮಾನಗಳಲ್ಲಿ ವೇದಿಕೆಯ ಮೇಲೆ ಇಂಥ ಮುಜಿಕ್ ಮೈಲಾರಿ ಈತ ಆಗಿರ್ಬೋದು, ಬೇರೆ ಜನಪದ ಕಲಾವಿದರಾಗಿರ್ಬೋದು, ಯಾವ ರೀತಿ ಮಾತುಗಳನ್ನ ಆಡ್ತಾರೆ, ಆ ಮಾತುಗಳನ್ನ ಕೇಳಿ ನೀವು ಕೂಗು ಹೊಡಿತೀರಿ ಅಂತಕ್ಕಂಥ ಜನಗಳಿದ್ದೀರಲ್ಲ, ಇದಕ್ಕೂ ತುಂಬಾ ಬೇಸರ ಇದೆ. ಅದನ್ನ ಜನಪದ ಈ ಫಂಕ್ಷನ್ದವ್ರು ಬಂದಾಗ ಒಂದು ಸೆಕೆಂಡ್ ಅವ್ರು ಮಾತಾಡುವಂತ ಮಾತುಗಳು, ಅವ್ರು ಆಡ್ತಿರ್ತಕ್ಕಂಥ ಸಾಹಿತ್ಯಗಳನ್ನು ಆಲಿಸಬಾರ್ದ? ಅದು ಯಾವ ರೀತಿ ಸಮಾಜದಲ್ಲಿ ಒಂದು ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ಇದನ್ನೂ ಇಲ್ಲ ಅಂತಂದ್ರೆ ಯಾವ ರೀತಿ ಇವರನ್ನ ಮೊದಲು ಫಂಕ್ಷನ್ ಕರೆಸೋದು ಬಿಟ್ಟು ಬಿಡಬೇಕು. ಅದನ್ನು ಫಸ್ಟು ನಮ್ಮ ಜನಗಳ ಅರ್ಥ ಮಾಡ್ಕೊಳ್ಬೇಕಿದೆ. ಹಿಂದೆ ಎಲ್ಲ ಇದೇ ತರ ಜನಪದ ಹಾಡುಗಳನ್ನ ಆಡ್ಕೊಂಡು ಬಂದಿದ್ರ? ಜನಪದ ಹಾಡು ಅಂತಂದ್ರೆ ಅದರದೇ ಆದಂತ ಒಂದು ಸೊಗಡಿದೆ. ಜನಪದ ಹಾಡು ಅಂದ್ರೆ ಇನ್ ಹೆಂಗಪ್ಪ ಹಾಡ್ಬೇಕು ಅಂತ ಪ್ರಶ್ನೆ ಮಾಡೋರಿಗೆ ಹೇಳ್ತೀನಿ ನಾನು. ಇದು ಬೇಕಾ? ತಿಂಡಿಗೆ ಬಿದ್ದಾಳ ಇದು ಬೇಕಾ? ಬೇರೆ ಬೇರೆ ಹಾಡುಗಳಿದೆ, ನಾನು ಬೇರೆ ಬೇರೆ ಹಾಡುಗಳನ್ನ ಹೇಳಿದ್ರು ಕೂಡ ನಿಮಗೆ ಗೊತ್ತಾಗ್ತದೆ. ಇದಷ್ಟೇ ಅಲ್ಲ, ಇನ್ನು ಸುಮಾರು ಎಲ್ಲಾ ಕಲಾವಿದರು ಕೂಡ ಇಲ್ಲಿ ಏನು ತಿನ್ನಬೇಕು ಅದನ್ನು ತಿಂದುಬಿಟ್ಟೇ ಹೋಗಿದ್ದಾರೆ. ಅದೇ ಬೇಸರ ನಮಗೆ. ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಯಾವ ರೀತಿ ಆಗ್ತಿದೆ ಅಂತಂದ್ರೆ ಇದು ಅತ್ಯಾಚಾರಿಗಳ ತಾಣ ಅನ್ನುವ ನಿಷ್ಠೆಗೆ ಗುರುತಿಸಲ್ಪಡುವ ಹಾಗೆ ಇವತ್ತು ಉತ್ತರ ಕರ್ನಾಟಕ ಆಗ್ತಿದೆ. ದಯವಿಟ್ಟು ಉತ್ತರ ಕರ್ನಾಟಕವನ್ನ ಹಾಳು ಮಾಡಬೇಡಿ. ಉತ್ತರ ಕರ್ನಾಟಕ ಅಂದ್ರೆ ಇದಕ್ಕೆ ಇತಿಹಾಸ ಇದೆ. ಉತ್ತರ ಕರ್ನಾಟಕ ಅಂದ್ರೆ ಇದಕ್ಕೆ ಬಹಳ ಪ್ರಸಿದ್ಧವಾದಂತಹ ಹೆಸರಿದೆ. ಉತ್ತರ ಕರ್ನಾಟಕ ಅಂದ್ರೆ ಅದರದೇ ಆದಂತಹ ಗೌರವ ಅದಕ್ಕಿದೆ. ದಯವಿಟ್ಟು ಉತ್ತರ ಕರ್ನಾಟಕದ ಹೆಸರನ್ನ, ಉತ್ತರ ಕರ್ನಾಟಕದ ಸೊಗಡನ್ನ, ಉತ್ತರ ಕರ್ನಾಟಕದ ಸಂಸ್ಕೃತವನ್ನ, ಉತ್ತರ ಕರ್ನಾಟಕದ ಸಮಾಜದ ಹಿತದೃಷ್ಟಿಯನ್ನ ಹಾಳು ಮಾಡಬೇಡಿ. ಜನಪದ ಕಲಾವಿದರೇ ಹಾಗೂ ಸಿನಿಮಾ ರಂಗದಲ್ಲಿ ಅವಕಾಶ ಕೊಡ್ತಾ ಇರ್ತಕ್ಕಂಥ ಅವಕಾಶವಾದಿಗಳಾಗಿರ್ಬೋದು, ಅವಕಾಶ ನೀಡತಕ್ಕಂಥ ಯುಗರಾಜ ಭಟ್ರವರಾಗಿರ್ಬೋದು, ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಳ್ಳಿ. ಯಾರಾದರೂ ಒಬ್ರು ಬಂದು ಸಂಸ್ಕೃತ ಉತ್ತರ ಕರ್ನಾಟಕ ಸಂಸ್ಕೃತಿಯಿಂದ ಇರಿ ಅಂತ ಹೇಳಿದ್ರೆ ಏನು ದೊಡ್ಡ ಸಂಸ್ಕೃತ ಅನ್ನುವಂತಹ ನಾಲಾಯಕರು ಕೂಡ ಇವತ್ತಿದ್ದೀರಲ್ಲ, ನಿಮಗೆ ಮೊದಲು ಗೊತ್ತಾಗಬೇಕು. ಇಂತಹ ಜನಪದ ಕಲಾವಿದರಿಂದ ಯಾರೆಲ್ಲ ಈ ಜನಪದ ಕಲಾವಿದರಿಗೆ ಜೈ ಅನ್ಕೊಂಡು ಓಡಾಡ್ತಿರಲ್ಲ, ಇಂಥ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸಿ ಹಾಡವನ್ನು ಹಾಡಿದ್ರು ಅದೇ ಹಾಡುಗಳು ನಮಗೆ ಇಷ್ಟ ಅಂತ ಯಾರು ಅಂತಿರಲ್ಲ, ನಿಮ್ಮ ಮನೆಯಲ್ಲಿ ಇಂಥ ಮುಜಿಕ್ ಮೈಲಾರಿ ಅಂತ ಜನಪದಗಾರರು ಬಂದು ಅತ್ಯಾಚಾರವನ್ನ ಮಾಡಬೇಕು ಹೆಣ್ಮಕ್ಳ ಮೇಲೆ, ಆಗ ಅದರ ನೋವಿನ ಸಂಗತಿ ಏನು ಅಂತಕ್ಕಂಥದ್ದು ಬಹಳ ಬಲಿಷ್ಠವಾಗಿ ಆ ಜನಪದ ಈ ನಾಲಾಯಕರಿಗೆ ಜೈಕಾರ ಹಾಕುವಂತ ನಾಲಾಯಕರಿಗೆ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಯೋಗ್ಯತೆಯಾದ್ರೂ ಕೊನೆಗೂ ಇರಬೇಕು ಮನುಷ್ಯನಿಗೆ. ಹೇಳಿ, ನನಗೆ ಚಾಲೆಂಜ್ ಕೊಡಿ, ನನಗೆ ಅಥವಾ ಹೇಳಿ ಈ ಜನಪದ ಅಂದ್ರೆ ಹೆಂಗೂ ಒಂದು ಜನಪದ ಹಾಡು ತೋರಿಸಿ ಅಥವಾ ಸಾಹಿತ್ಯ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಂತ. ನಾನು ಸಾಹಿತ್ಯ ಬರೆದು ಸ್ವತಃ ಹಾಕಿದ್ದೀನಿ. ಆ ಜನಪದ ಹಾಡು ಆ ಸಾಹಿತ್ಯದಿಂದ ಎಷ್ಟು ಅರ್ಥಗರ್ಭಿತವಾಗಿರ್ತದೆ ಎನ್ನುವಂಥದ್ದು ಬಹಳ ಅರ್ಥವಾಗಿ ನಿಮಗೆ ನಾನು ತಿಳಿಸ್ತೀನಿ. ಯಾಕೆ ಜನಪದ ಹಾಡು ಅಂದ್ರೆ ಒಳ್ಳೆ ರೀತಿ ಹಾಡ್ಲಿಕ್ಕೆ ಬರಲ್ವಾ? ಯಾರನ್ನಾರು ಅವರು ಕಡದರೆ ಕಡಿಲಿ ಅಥವಾ ಇನ್ನೊಂದೇನೋ ಆಯ್ತು ಮತ್ತೊಂದೇನೋ ಆಯ್ತು, ಹೇಳ್ರಿ. ಅರ್ಥ ಅನ್ನೋದು ಈ ಸಂಗೀತದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲ. ಈ ಸಂಗೀತ ಅಂದ್ರೆ ಇದೇನು ಸುಮ್ಮನೆ ಬಾಯಿಗೆ ಬಂದಂಗೆ ಹಾಡಿ ಬಿಡ್ಲಿಕ್ಕೆ ಇದೇನು ಸಂಗೀತ ಅಂದ್ರೆ, ಸಂಗೀತದಲ್ಲಿ ಸೇವೆ ಸಲ್ಲಿಸುವುದಂದ್ರೆ ಇದೇನು ಸುಮ್ಮನೆ ಮಜಾ ಅಂತ ಆಟಾಟಿ ಬೂಟಾಟಿಕೆ ಅನ್ಕೊಂಡಿರುವಂಥದ್ದ? ಸಂಗೀತಕ್ಕೆ ಬಹಳ ಇತಿಹಾಸ ಇದೆ.
ಎಂತೆಂಥ ಕವಿಗಳು, ಎಂತೆಂಥ ಕಲಾವಿದರು, ಎಂತೆಂಥವರೆಲ್ಲ ಈ ಸಂಗೀತವನ್ನ ಹಾಡಿ ಹೊಗಳಿ ಹೋಗಿದ್ದಾರೆ. ಇವತ್ತು ಎಷ್ಟೋ ಕವಿಗಳಿಗೆ, ಕರ್ನಾಟಕದ ಕವಿಗಳಿಗೆ, ಕನ್ನಡದ ಕವಿಗಳಿಗೆ ನಾವೆಲ್ಲ ಅವಮಾನ ಮಾಡ್ತಾ ಇದ್ದೀವಿ ಅಂತದ್ದು ಬಹಳ ಅದ್ಭುತವಾದಂಥದ್ದು. ಅವಮಾನ ಮಾಡಿ ಸಂಗೀತವನ್ನ ಕೊನೆಗೂ ನಾಶ ಮಾಡಿ, ಸಂಗೀತದಲ್ಲಿ ಇವತ್ತು ಯಾವ ರೀತಿ ಬಂದಿದೆ ಅಂದ್ರೆ ತಂದೆಯನ್ನ ಸಾಯಿಸೋ, ತಾಯಿಯನ್ನ ಸಾಯಿಸೋ, ಅಣ್ಣನನ್ನ ಸಾಯಿಸೋದು. ಬರ್ಲಿ ನಿಮ್ಮ ಅಣ್ಣ ಬಂದರೆ, ನಿಮ್ಮ ಅಣ್ಣ ಏನು ಡಾನ್ ಅಲ್ಲ, ನಿಮ್ಮ ಅಪ್ಪನ ಹುಲಿ ಅಲ್ಲ ಅಂದ್ರೆ ಅವ್ರನ್ನೇನು ಹೊಡೆದು ಅವ್ರೇನು ಅಂದ್ರೆ ಒಂದು ಹೆಣ್ಣಿನನ್ನ ನೀವು ಇಷ್ಟಪಟ್ಟಿರಿ ಅಂತಂದ್ರ ಆ ಹೆಣ್ಣಿಗೆ ನಿಮಗೆ ಬೇಕಾಗೈತಿ ಅಂತಂದ್ರೆ ನೀವು ತಂದೆ ತಾಯಿನ ಹೊಡೆಯವ್ರು, ಹೆಣ್ಣಿನ ತಂದೆ ತಾಯಿನ ಹೊಡೆಯವ್ರು, ಹಣ್ಣುಗಳನ್ನ ಹೊಡೆಯವ್ರು, ಹೊಡೆದ್ರೆ ಯಾಕೋತ್ ಒಯ್ಯವ್ರು. ಅಂತ ಸಂದೇಶವನ್ನ ಈ ರಾಜ್ಯದ ಜನತೆ ಕೊಡ್ಲಾಕತ್ತೀರಿ. ಎಂತಾದು ಬಂದೈತಪ್ಪ ಇವತ್ತು ಈ ಜನಪದ ಸಾಹಿತ್ಯಗಳು ಅಂತಂದ್ರೆ ನೋಡಿದ್ರೆ ನಾಚಿಕೆ ಆಗಲ್ಲ, ಕೇಳಿದ್ರೆ ನಾಚಿಕೆ ಆಗ್ತದೆ. ಯಾಕಂದ್ರೆ ಸಾಹಿತ್ಯ ಬರೆದಿದ್ದನ್ನ ಅವ್ರು ಏನು ಬಿಡಲ್ವಲ್ಲ, ಹಾಡೇ ಬಿಡ್ತಾರೆ ಹಾಡ. ಹಂಗಾಗಿ ಕೇಳಿ ಕೇಳಿ ಏನಾಗ್ಬಿಟ್ಟವೆ ಅಂದ್ರೆ ಈ ಸಂಗೀತ ಲೋಕವನ್ನು ನಾಶ ಮಾಡ್ತಿದೆ ಅಂತಕ್ಕಂಥದ್ದು ಬಹಳ ಬಲಿಷ್ಠವಾಗಿ ಹೇಳ್ತೀವಿ.